ರಾಮಾಯಣ ನಾವು ಟೀಕೆ ಮಾಡಕ್ಕೆ ಬರ್ತದೇನ್ರಿ? ರಾಮಾಯಣದಲ್ಲಿ ದಕ್ಷಿಣ ಭಾರತದವ್ರನ್ನ ಗುಂಗೂರ್ಗೂರ್ದವ್ರನ್ನ ಕೇಳ್ರಿಲ್ಲ, ಅವರು ಟೀಕೆ ಮಾಡಿದ್ದಾರೆ. ಇಲ್ಲ ಟೀಕೆ ಮಾಡಿದ್ರೆ ನಾವು ಹಂಗಾದ್ರೆ ಈ ರಾಮಾಯಣ ಹಲ್ಗಲಿಕ್ಕೆ ಆಗ್ತದೆ. ಆ ಸಂದರ್ಭ ಕರಿ ಜನ ಇದ್ರಲ್ಲ, ಅದು ನಮ್ಮ ಅನುಕೂಲ ತಕ್ಕಂಗೆ ವಾದ ಮಾಡೋದಲ್ಲ ಅಂತಾರೆ. ಉದ್ದೇಶ ಅಂದ್ರೆ ಹಂಗಲ್ಲ, ನಾವು ಹೇಳ್ತೇವೆ ಬಂದಾಗ ಅದನ್ನ ಮಾತಾಡೋಣ. ಆದ್ರೆ ಇವರು ಈ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿತ್ತು ತಾನೇ ಸೂಕ್ಷ್ಮ ವಿಚಾರ, ಇದರಿಂದ ಜನ ಅಫೆಂಡ್ ಆಗ್ಬಹುದು ಅಥವಾ ಇದನ್ನ ಬಳಸ್ಕೊಳ್ಬಹುದು ಅಂತ. ಹಾಗಾದ್ರೆ ಎಚ್ಚರಿಕೆಯಿಂದ ಯಾಕೆ ಹೇಳಿಕೆ ಕೊಡ್ಲಿಲ್ಲ ಅಂತ ನಾನು ಒಂದೇದ ನೀವು ಹೇಳೋದು ಬರೋಬ್ಬರಿ ಇದೆ, ಅದು ತಪ್ಪೇನಿಲ್ಲ. ಒಂದೇದಾಗಿ ಬೇಸಿಕಲಿ ಸ್ಯಾಮ್ ಪಿತ್ರೋಡ ಅವರ ಅಭ್ಯಾಸ ಮಾಡಿದವರು, ಅವರು ತಿಳ್ಕೊಂಡಂಥವ್ರು ಈ ಪ್ರಶ್ನೆ ಇರ್ತದಲ್ಲ. ಯಾಕಂತಂದ್ರೆ ಅವ್ರು ಆ ಕಾಲಕ್ಕಾದರೂ ಈ ಕಾಲಕ್ಕಾದರೂ ಒಂದೇ ರೀತಿಯಾದಂಥ ಸೈಂಟಿಫಿಕ್ ಆಗಿ ಮಾತಾಡುವಂಥ ಒಂದು ವಿಶ್ಲೇಷಣೆ ಮಾಡುವಂಥ ಮನೋವೃತ್ತಿ ಅವರು. ಇನ್ನೊಬ್ರು ಪ್ಲೀಸ್ ಮಾಡಬೇಕು, ಯಾಕಂದ್ರೆ ಇಲೆಕ್ಷನ್ ನಿಂತಿಲ್ಲ, ಅವ್ರಿಗೆ ಇಲೆಕ್ಷನ್ದ ಅವಶ್ಯಕತೆಯೂ ಇಲ್ಲ. ಯಾಕಂತಂದ್ರೆ ಈಗ ವಿಶೇಷವಾಗಿ ಈಗ ವಿದ್ವತ್ತಿದಂಥವ್ರು ನಾವು ನೋಡಪ್ಪ ನ್ಯಾಯಾಂಗವನ್ನು ಇವತ್ತು ನಾವು ಈ ಇಲೆಕ್ಷನ್ದ ಬೇಡಪ್ಪ, ಇವರು ವಿದ್ವತ್ತಿದಂಥ ಜನ ಸರಿಯಾದ ನಿರ್ಣಯ ಕೊಡಲಿ ಅಂತೇಳಿ ಅವ್ರು ಸಪ್ರೇಟ್ ಬುದ್ಧಿವಂತರನ್ನ ಆಯ್ಕೆ ಇಟ್ಕೊಂಡು ಅವ್ರ ಬುದ್ಧಿಮತ್ತೆ ಮೇಲೆ ನ್ಯಾಯ ನಿಷ್ಪಕ್ಷಪಾತದ ಮೇಲೆ ನಾವು ಆಯ್ಕೆ ಮಾಡೋದು ಸಿಸ್ಟಮ್ ಇಟ್ಟಿವಿ. ಆದ್ರೆ ಜನರಿಂದ ಆಯ್ಕೆ ಮಾಡೋದು ಇಟ್ಟಿಲ್ಲ ಅವ್ರನ್ನ. ಯಾಕಂದರೆ ಎಲ್ಲನೂ ಜನನ ಕಟ್ ಡಿಸಿಷನ್ ಮಾಡ್ತಾರಂತಲ್ಲ ಈ ಥರ ಅರ್ಥ. ಜನ ತಮಗೆ ಸರಿ ಅನಿಸಿದ್ರು ಅಭಿಪ್ರಾಯ ವ್ಯಕ್ತ ಮಾಡ್ತಾರೆ ಬೇಡ. ಆದ್ರೆ ನಿಜವಾಗಿಯೂ ಅದನ್ನು ಅಭ್ಯಾಸ ಮಾಡೋದು ಜನ ಒಂದು ಬೆಲ್ಲ ಇರ್ತಾರೆ. ಈಗ ನಮ್ಮಲ್ಲಿ ಕಮಿಷನ್ ಬರ್ತದೆ, ಪ್ಲಾನಿಂಗ್ ಕಮಿಷನ್ದಲ್ಲಿ ಅರ್ಥಶಾಸ್ತ್ರಜ್ಞರನ್ನ ಇನ್ನುಳಿದವ್ರನ್ನ ಓದಿರ್ತಾರಲ್ಲ. ಯಾಕಂದರೆ ನಿರ್ಲಿಪ್ತವಾಗಿ ಒಂದು ವಿಷಯ ತಿಳ್ಕೊಂಡು ಅದ್ರ ಬಗ್ಗೆ ಡಿಸಿಷನ್ ತೊಗೊಳ್ಳಿ ಅಂತೇಳಿ. ಇವತ್ತು ನೋಡ್ರಿ, ಈಗ ನಮ್ಮ ಕರ್ಮ ನಡೆದಂಥದ್ದು ಎಕ್ಸಾಂಪಲ್ ಅದು ತೆಗೆದು ಹಾಕಿಬಿಟ್ರು. ಏನು ನಮ್ಮ ಪ್ಲಾನಿಂಗ್ ಕಮಿಷನ್ ಈಗ ಏನು ಮಾಡಿದ್ರು, ನೀತಿ ಆಯೋಗದವರು. ಈ ನೀತಿ ಆಯೋಗದಲ್ಲಿ ಎಲ್ಲ ರಾಜಕಾರಣಿಗಳು ಸೇರ್ಕೊಂಡ್ಬಿಟ್ರು. ಹಿಂದಿಗಿಂತಲೂ ಹೆಚ್ಚಿಗೆ ಅಧ್ವಾನಗಳಾಗಿ ಹೋಗ್ಬಿಟ್ಟು ಇವತ್ತು ಆರ್ಥಿಕವಾಗಿ. ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಸ್ಯಾಮ್ ಪಿತ್ರೋಡನ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಮೋದಿ ಅಥವಾ ಒಬ್ಬ ರಾಹುಲ್ ಅಥವಾ ಮತ್ತೊಬ್ಬ ರಾಜಕಾರಣ ನೆಲೆಗಟ್ಟಲೆ ಜನರು ಓಟ ಒಡೆಯುವ ಅಥವಾ ತೆಗೆದುಕೊಳ್ಳುವ ನೆಪದಲ್ಲಿ ನಾವು ಮಾತಾಡಿದಾರೆ ಅಂತ ನಮಗನ್ನಿಸೋದಿಲ್ಲ, ನಾವು ಅನ್ನೋದಿಲ್ಲ ಅದನ್ನು. ಆದರೆ ಅವ್ರು ಅನ್ನಬಾರ್ದಾಯಿತು, ಕಾಂಗ್ರೆಸ್ ಪೆಟ್ಟು ಬಿತ್ತು. ಯಾಕಂದ್ರೆ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಾರ. ಅದಕ್ಕೆ ಎದುರಾಗಿ ಬಿ ಜೆ ಪಿ ಅವರು ಸಣ್ಣ ಒಂದು ವಿಶೇಷಕ್ಕೂ ದೊಡ್ಡದು ಮಾಡೋದು ಗೊತ್ತಿದ್ದು ಇದು ಮಾಡಬಾರ್ದಾಗಿತ್ತು ಅನ್ನೋ ಸಾಮಾನ್ಯವಾದ ವಿಷಯ. ಅದಕ್ಕಾಗಿಯೇ ಅವ್ರು ಸಪೋರ್ಟ್ ಮಾಡ್ಕೊಳ್ಳುವಂಥ ಇವತ್ತು ರಾಹುಲ್ ಗಾಂಧಿ ಆದರೂ ಸಹಿತ ಆ ವಿಷಯದಲ್ಲಿ ಮೌನ ಆಗಿದ್ದಾರೆ. ಯಾಕಪ್ಪ ಅಂತಂದ್ರೆ ನಮ್ಮ ರಾಜಕೀಯ ಹೊಡೆದು ಬೀಳ್ತದೆ, ಸ್ವಲ್ಪ ಓಟ್ ಕಡಿಮೆ ಆಗ್ತಾವೆ ಅಂತೇಳಿ. ಇಲ್ಲಿ ಎಲ್ಲರೂ ಮಾಡೋದು ರಾಜಕೀಯನ. ಆದರೆ ಸ್ಯಾಮ್ ಪಿತ್ರೋಡ ಈಸ್ ನಾಟ್ ಎ ಪೊಲಿಟಿಷಿಯನ್. ಹಿ ಈಸ್ ಎ ಸೈಂಟಿಫಿಕ್ ಟೆಂಪರ್ ವಿಚ್ ಹ್ಯಾಸ್ ಅಂಥ ಮನುಷ್ಯ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಸೈಂಟಿಸ್ಟಿನ ಮಾತನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅದರಲ್ಲಿ ಸತ್ಯ ಇರೋದಲ್ಲ, ಅದು ಸುಳ್ಳಿದ್ರೆ ಹೇಳ್ರಿ, ಚರ್ಚೆ ಮಾಡಿರಿ, ಏನು ತಪ್ಪಿಲ್ಲ. ಸುಳ್ಳಪ್ಪ, ಇದು ಪ್ರಭಾವ ಆಗುವಂಥದ್ದಲ್ಲ, ಜನಾಂಗದಿಂದ ಜನಾಂಗ ಪ್ರಭಾವ ಆಗುವಂಥದ್ದಲ್ಲ ಅಂತ ಹೇಳ್ರಿ. ಅದನ್ನು ಸೈಂಟಿಫಿಕ್ ಇದ್ದರೆ ನೆಲೆಗಟ್ಟಿನಲ್ಲಿ ನೀವು ಮಾತಾಡಿದ್ರೆ ಯೋಗ್ಯ ಇರ್ತದೆ. ನೀವು ರಾಜಕೀಯ ಮಾತಾಡಿದಾಗ ತಪ್ಪನ, ಆದರೆ ಅವ್ರು ರಾಜಕಾರಣಿ ಅಲ್ಲ. ಆದರೆ ದುರಂತ ಏನಪ್ಪ ಅಂದ್ರೆ, ಅವ ಕಾಂಗ್ರೆಸ್ನ ಜೊತೆ ಗುರುಸಿಕೊಂಡ ಮನುಷ್ಯ. ಕಾಂಗ್ರೆಸ್ಸಿನಿಂದ ಅಥವಾ ಕಾಂಗ್ರೆಸ್ ಪಾರ್ಟಿಯಿಂದ ರಾಜೀವ್ ಗಾಂಧಿಯಿಂದ ಒಂದು ವ್ಯಕ್ತಿತ್ವ ಬಂದದ್ದು, ಇಲ್ಲಂತೂ ಅಲ್ಲ. ಆದರೆ ಆ ರೀತಿ ಚಿಂತನೆ ಮಾಡುವಂಥ ವ್ಯಕ್ತಿ ಅಲ್ಲ. ಪಿತ್ರೋಡ ಇದ್ದಂಥವ್ರು ಸಹಜವಾಗಿ ತಮಗೆ ಅನಿಸಿದ್ದು ಹೇಳುವಂಥ ವ್ಯಕ್ತಿ. ಅದು ಕಾರಣ ಇಷ್ಟು ಅವ್ರು ರಾಜಕಾರಣಿ ಅಲ್ಲ, ಇಷ್ಟು ಹೇಳ್ಬೋದು. ಓಕೆ, ಇವಾಗ ಬಿಜೆಪಿಗರೇನು ಇದನ್ನ ದೊಡ್ಡದು ಮಾಡ್ತಾ ಇದ್ದಾರೆ, ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಸುಮ್ಮನೆ ಇರ್ತಾರೆ, ಅವ್ರೇನೇ ಹೇಳಿಕೆ ಕೊಟ್ಟರು ಕೂಡ. ಈ ಹಿಂದೆ ಕೂಡ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಎಲ್ಲ ಸಂದರ್ಭದಲ್ಲಿಯೂ ಕೂಡ ಒಂದು ರೀತಿ ಕಾಂಗ್ರೆಸ್ ಕೂಡ ಮುಜುಗರಕ್ಕೀಡಾಗಿ ಸುಮ್ಮನಾಗ್ಬಿಡುವಂಥದ್ದು. ಹೀಗಿರ್ಬೇಕಾದ್ರೆ ಬಿಜೆಪಿಗರು ಈ ಒಂದು ಅವಕಾಶವನ್ನ ಬಳಸ್ಕೊಳ್ತಾ ಇದ್ದಾರೆ, ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಕಾಂಗ್ರೆಸ್ ಇಂಥವರ ಮೇಲೆ ನಿಗಾ ಇಡೋದಿಲ್ಲ? ಅಂದ್ರೆ ಈ ರೀತಿ ಹೇಳಿಕೆಗಳನ್ನ ಕೊಡಬಹುದು ಈ ಜನ, ಇವರಿಗೇನು ಹಂಗಿಲ್ಲ ಯಾರ್ದು ಕೂಡ. ಅಟ್ಲೀಸ್ಟ್ ದೇ ಕ್ಯಾನ್ ರಿಕ್ವೆಸ್ಟ್ ಟು ದೆಮ್, ಅಟ್ಲೀಸ್ಟ್ ಎಲೆಕ್ಷನ್ ಮುಗಿಯೋವರೆಗೂ ಸ್ವಲ್ಪ ಮೌನವಾಗಿರಿ, ನೀವು ಆಮೇಲೆ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಅಂತ ಹೇಳ್ಬಹುದು. ಇಂತಹ ವ್ಯಕ್ತಿಗಳನ್ನ ಯಾಕೆ ಕಂಟ್ರೋಲ್ ಮಾಡೋದಿಲ್ಲ ಕಾಂಗ್ರೆಸ್ ಅಂತ? ನೋಡ್ರಿ, ಮೂಲತಃ ಕಾಂಗ್ರೆಸ್ನ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಬಂದಾಗ ಅದರಲ್ಲೇ ಕೆಲವೊಂದಿಷ್ಟು ಇಂದಿರಾಜಿ ಅಂತವರು ಅಥವಾ ಮತ್ತಿನ ಕೆಲವೊಂದಿಷ್ಟು ಜನ ಬಂದ ಆ ಪಾರ್ಟಿಯ ಮೂಲ ಉದ್ದೇಶಗಳನ್ನು, ಆ ಪಾರ್ಟಿ ಅಲ್ಲ ಅದು ಮೂಲತಃ ಕಾಂಗ್ರೆಸ್ಸು, ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಒಂದು ಮೂಮೆಂಟ್ ಅದು. ಆ ಮೂಮೆಂಟನ್ನು ನಮ್ಮ ನೆಹರು ಅವರು ತಮ್ಮ ಮುತ್ಸದ್ದಿತನದಿಂದ ತಮ್ಮ ಒಂದು ಪಕ್ಷ ಮಾಡಿಕೊಂಡು ಅವ್ರು ತಮಗೆ ಬೇಕಾದಂಗೆ ಹಿಂದೆ ರಾಜಕೀಯ ಮಾಡಿದ್ರು ಅಷ್ಟು ಸತ್ಯದ. ಆ ಕಾಂಗ್ರೆಸ್ನ ಅನೇಕರು ಒಳ್ಳೆಯವರು ಸೇರಿದ್ದಾರೆ, ಬುದ್ಧಿವಂತರು ಸೇರಿದ್ದಾರೆ, ರಾಜಕಾರಣಿಗಳು ಸೇರಿದ್ದಾರೆ, ವಿಚಾರವಂತರು ಸೇರಿದ್ದಾರೆ. ಅಲ್ಲಿ ಹಲವು ಜನರ ಗುಂಪದು, ಅದರಲ್ಲೇ ಅವರು ಬಂದಿದ್ದಾರೆ. ಹೀಗಾಗಿ ಕೆಲವೊಂದು ಗುಣಗಳು ಇವತ್ತು ರಾಹುಲ್ ಗಾಂಧಿ ಆದರೂ ಸಹಿತ ಅವರು ಪೂರ್ಣ ಪ್ರಮಾಣದ ರಾಜಕಾರಣಿ ಅನ್ನೋಕ್ಕಿಂತಲೂ ಆ ಮನುಷ್ಯ ಒಂದಿಷ್ಟು